ಪ್ರಿಯ ವಿದ್ಯಾರ್ಥಿಗಳೇ, ಅಧ್ಯಾಯ 3 ಎರಡು ಕ್ಷರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ನೋಡ್ರಿ. ಹೌದಾ? ಕಲಿಕಾಂಶ ಏನಪ್ಪ ಅಂತಂದರೆ ಏನು ನೆನಪಿಟ್ಕೋಬೇಕು ಅಂತಂದರೆ ಅನುಪಾತಗಳನ್ನು ಹೋಲಿಸುವುದು. ಅನುಪಾತ ಯಾವ ರೀತಿ ಹೋಲಿಕೆ ಮಾಡಬೇಕೆಂಬುದು ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಇಲ್ಲಿ ಫಸ್ಟಿಗೆ ಏನವಲ್ಲ, ಈ 3 ಫಾರ್ಮುಲಾಗಳು ಗೊತ್ತಿದ್ದರೆ ನಿಮಗೆ ಆರಾಮಾಗಿ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಸಾಲ್ವ್ ಮಾಡಬಹುದು. ಹೌದಾ? ಈಗ ನಕ್ಷ ರೂಪದ ಪ್ರತಿನಿಧಿಸುವಿಕೆ, ಅನುಪಾತಗಳನ್ನು ಹೋಲಿಸಿ ಈ ಕಡೆವ ನಕ್ಷಾರೂಪ ಬೀಜಗಣಿತೀಯ ಪ್ರತಿನಿಧಿಸುವಿಕೆ, ಇದು ಸ್ಥಿರ ಅಥವಾ ಅಸ್ಥಿರ ಎಂಬುದು ಹೇಳಬೇಕು. ಹೌದಾ? 3 ಕಾಲಮ್ಗಳು ನಿಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಈ 3 ಇಂಪಾರ್ಟೆಂಟ್, ಯಾಕಂದರೆ 1 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ ಇದರಲ್ಲಿ, ಅದಕ್ಕೆ ಆಬ್ಜೆಕ್ಟಿವ್ ಕೇಳ್ತಕ್ಕಂಥದ್ದನ್ನು ಇದರಲ್ಲಿ. ಹೌದಾ? A1/A2 ನಾಟ್ ಈಕ್ವಲ್ ಟು B1/B2 ಅಂತಂದರೆ ಇವು ಯಾವ ರೀತಿ ರೇಖೆಗಳಿರ್ತಾವೆ ಅಂದರೆ ಛೇದಿಸುವ ರೇಖೆಗಳಿರ್ತಾವೆ. ಒಂದನ್ನೊಂದು ರೇಖೆಗಳೇನಪ್ಪ ಅಂದರೆ ಛೇದಿಸ್ತಾವ. ಬೀಜಗಣಿತ ಪ್ರತಿನಿಧಿಸುವಿಕೆ ಏನಪ್ಪ ಅಂದ್ರೆ ಇವು ಹೆಂಗೆ ಇರ್ತಾವೆ ಅಂದ್ರೆ ನಿಖರವಾಗಿ ಒಂದು ಪರಿಹಾರ ಮಾತ್ರ, ಅನನ್ಯ ಪರಿಹಾರ ಇರ್ತದೆ. ಇದು ಒಂದೇ ಒಂದು ಪರಿಹಾರ ಸಿಗ್ತದೆ. ಸ್ಥಿರವನ್ನು ಅಸ್ಥಿರ ಅಂತ ಕೇಳ್ತಾರೆ. ಇವು ಸ್ಥಿರವಾಗಿರುತ್ತವೆ. ಸ್ಥಿರ ಅಂದರೆ ಅವಲಂಬಿತವಾಗಿರ್ತಾವೆ. ಎಲ್ಲ ಈಕ್ವಲ್ ಇದ್ದು ಅಂದ್ರೆ ಏನು ಮಾಡಬೇಕು? ರೇಖೆಗಳೇನಾಗಿರ್ತಾವೆ ಅಂದ್ರೆ ಐಕ್ಯಗಳು, ಒಂದ್ರ ಮೇಲೆ ಒಂದು ರೇಖೆಗಳು ಓವರ್ಲ್ಯಾಪ್ ಆಗ್ತಾವೆ, ಎಲ್ಲ ಈಕ್ವಲ್ ಇದ್ದರೆ. ಹೌದಾ? ಇವು ಯಾವ ರೀತಿ ಬೀಜಗಣಿತೀಯ ಪ್ರತಿನಿಧಿಸ್ತಾವೆ ಅಂತಂದ್ರೆ ಅಪರಿಮಿತ ಸಂಖ್ಯೆ ಪರಿಹಾರಗಳು ಆಗ್ತಾವೆ. ಇಲ್ಲೇನಾಗಿರ್ತಾವೆ? ಸ್ಥಿರವಾಗಿರುತ್ತದೆ, ಅವಲಂಬಿತ. ನೆನಪಿರಿ, ಇವು ಸ್ಥಿರನೇ ನೆನಪಿಡ್ರಿ. ಈಗ ಲಾಸ್ಟಿಗೆ ಅಟ್ಟೆ B1/B2 ನಾಟ್ ಈಕ್ವಲ್ ಟು C1/C2 ಇದ್ದರೆ ಇದು ರೇಖೆಗಳು ಯಾವ ಆಗಿರ್ತಾವೆ ಅಂದರೆ ಸಮಾಂತರ ರೇಖೆಗಳಾಗಿರ್ತಾವೆ. ಪರಿಹಾರನೇ ಇರೋಂಗಿಲ್ಲ. ಯಾಕೆ? ಸಮಾನಾಂತರ ರೇಖೆಗಳು ಎಲ್ಲಿ ಮೀಟ್ ಆಗಿಲ್ಲಪ್ಪ ಅಂದರೆ ಯಾವುದು ಪರಿಹಾರ ನಮಗೆ ಸಿಗೋಂಗಿಲ್ಲ. ಇವು ಮಾತ್ರ ಏನಾಗಿರ್ತವೆ? ಅಸ್ಥಿರವಾಗಿರುತ್ತದೆ. ಸ್ಥಿರ ಇರಲು ಅಸ್ಥಿರವಾಗಿರ್ತಾವ ಅಂತ ಅರ್ಥ. ಇದು ಮೇನ್ ಇಂಪಾರ್ಟೆಂಟ್. ಇಷ್ಟು ನೆನಪಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಕೂಡ ನೀವು ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ನೋಡ್ರಿ, ಅದೇ ಥರ ಈಗ ತುಂಬ ಸುಲಭ, ನಿಮ್ಮದಲ್ಲಿ ಸಾಧ್ಯವಿದೆ, ಒಮ್ಮೆ ಪ್ರಯತ್ನಿಸಿ. ಉತ್ತರಗಳು ನೋಡ್ರಿ, ಈ ಕಡೆ ಉತ್ತರಗಳಿರ್ತಾವೆ, ಇಲ್ಲಿ ಪ್ರಶ್ನೆಗಳಿರ್ತಾವೆ. ಹೌದಾ? ಏಪ್ರಿಲ್ 2019ದಾಗ ಸೆಪ್ಟೆಂಬರ್ 2020 ಒಳಗೆ ಕೇಳಿರ್ತಕ್ಕಂಥವು. ಇದ್ರೊಳಗೆ 100% ಈ ಥರ ಕೇಳ್ತಾರೆ. ಅದಕ್ಕೇನಿಲ್ಲ, ಸಿಂಪಲ್ಲಾಗಿ ಇಲ್ಲೇ ನೋಡ್ಬೋದು. ಈಗ 2 1 2 2 4 ಆಗ್ತದೆ, 3 1 3 2 6, ಇವೆರಡು ಸೇಮ್ ಬಂದ 9 1 9 2 18 ಅಂದರೆ 9 1 9 2 18. ಇದು ಮೈನಸ್ ಕ್ಯಾನ್ಸಲ್ ಆಗ್ತದೆ. ಎಲ್ಲ ಆನ್ಸರ್ಗಳು ನೋಡ್ರಿ 1/2 1/2ನೇ ಬರ್ತಾವೆ. ಎಲ್ಲ 1/2 1/2. ಅದಕ್ಕೆ ಎಲ್ಲ ಸೇಮ್ ಅಂದರೆ ಅದು ಐಕ್ಯವಾಗುವ ರೇಖೆಗಳು, ಒಂದನ್ನೊಂದು ಓವರ್ಲ್ಯಾಪ್ ಆಗ್ತಾವೆ, ಎಲ್ಲ ಸೇಮ್ ಅಂದರೆ. ಇಲ್ಲಿದಲ್ಲೇ ನೋಡ್ಬೋದು ನಾವು. ಮತ್ತೇನು ಕ್ಯಾಲ್ಕುಲೇಷನ್ ಮಾಡಲಾರ್ದೇನು ಕೂಡ ಅಬ್ಜೆಕ್ಟಿವ್ ಇದ್ದಾಗ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಹೇಳ್ತಕ್ಕಂಥದ್ದು ಇವೆಲ್ಲ. ಹೌದಾ? ಇಲ್ಲಿ ಎಕ್ಸ್ ಅದ, ಇಲ್ಲಿ 1/2 ಆಯಿತು. ಇದು 2 1 ಇದು 2 2 1/2 ಆಯಿತು. 4 1 4 3 ಇದನ್ನು ಸೇಮ್ ಬರ್ತದೆ. ಇವೆಲ್ಲನೂ ಆನ್ಸರ್ ನೋಡ್ರಿ 1/2 ಅದ. ಇಲ್ಲಿ 2 1 2 2 -1 ಮೈನಸ್ ಕ್ಯಾನ್ಸಲ್, 4 1 4 3 12 ಆಗ್ತದೆ. ಅಂದರೆ ಇದು 3 ಆಯಿತು. 1/2 1/2 ಲಾಸ್ಟಿನ ಮಾತ್ರ ನಾಟ್ ಈಕ್ವಲ್ ಬಂತು. ಅಂದ್ರೆ ಈ ಸಮೀಕರಣ ಏನು ಮಾಡ್ತಾವೆ ಅಂದರೆ ಸಮಾಂತರ ರೇಖೆಗಳಾಗ್ತಾವ. ಇದು ನಾಟ್ ಈಕ್ವಲ್ ಬಂದರೆ, ಇಲ್ಲದ ನೋಡ್ರಿ, ಇದು ಬಂದರೆ ನಾಟ್ ಈಕ್ವಲ್ ಬಂತು ಅಂದರೆ ಸಮಾಂತರ ರೇಖೆಗಳು ಅಂತ ಬರೀಬೇಕು. ಹೌದಾ? ಅದೇ ಥರ ಏನಪ್ಪ ಅಂತಂದರೆ ಎರಡು ರೇಖಾತ್ಮಕ ಸಮೀಕರಣಗಳು ನಿಖರವಾಗಿ ಒಂದು ಪರಿಹಾರ ಹೊಂದಿರ್ತಾವೆ. A1 ಫಸ್ಟಿಗೆ ನಾಟ್ ಈಕ್ವಲ್ ಇದ್ದರೆ ಅವು ನಿಖರವಾಗಿ ಎಷ್ಟು ಪರಿಹಾರ ಆಗಿರ್ತವೆ? ಒಂದೇ ಒಂದು ಪರಿಹಾರ ಆಗಿರ್ತದೆ. ಅದೇ ರೀತಿಯಪ್ಪ ರೇಖಾತ್ಮಕ ಸಮೀಕರಣ ಜೋಡಿ ಪರಿಹಾರಗಳ ಸಂಖ್ಯೆಗಳ ಕಂಡುಹಿಡಿಬೇಕಾಯ್ತು ಅಂದರೆ ಇವು ಸಂಖ್ಯೆಗಳು ಎಂಥವಪ್ಪ ಅಂದರೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳವ. ಅಪರಿಮಿತ ಅಂತ ಅಂದರೆ ಎಲ್ಲನೂ ಆನ್ಸರ್ ಈಕ್ವಲ್ ಬರ್ತವೆ. ಎಲ್ಲ ಡಿವೈಡ್ ಮಾಡಿ ನೋಡ್ರಿ, ಅಷ್ಟು ಇದು ಡಿವೈಡ್, ಇದು ಡಿವೈಡ್, ಇದು ಈ ನಂಬರ್ ಡಿವೈಡ್ ಮಾಡಬೇಕು, ಚೆಕ್ ಮಾಡಬೇಕು. ಎಲ್ಲ ಸೇಮ್ ಅಂದರೆ ಅವು ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಹೊಂದಿರ್ತಾವೆ ಅಂತಂದಂಗೆ. ಹೌದಾ? ಎರಡು ರೇಖಾತ್ಮಕ ಸಮೀಕರಣ ಜೋಡಿಗಳು ಅಸ್ಥಿರವಾಗಿದ್ದರೆ ಆ ಸಮೀಕರಣ ಪ್ರತಿನಿಧಿಸುವ ರೇಖೆಗಳು ಅಂತ ರೇಖೆಗಳಾಗ್ತವೆ ಎಂದು ಬರೀರಿ ಅಂತ ಕೇಳ್ಯಾರ. ಛೇದಿಸುವ ಅಥವಾ ಆಯ್ಕೆಗೊಳ್ಳುವ ರೇಖೆಗಳು ಅಂತ ಯಾವುದಪ್ಪ ಅಂದರೆ ಇಲ್ಲಿ ಅಸ್ಥಿರವಾಗಿರ್ತಾವೆ ಅಂತಂದ್ರೆ ಅಸ್ಥಿರವಾಗಿರ್ತಾವಂತಪ್ಪ ಅಂದರೆ ಅಂಥವು ಯಾವ ರೇಖೆಗಳಾಗಿರ್ತಾವೆ ಅಂದರೆ ಸಮಾಂತರವಾಗಿರ್ತಾವೆ. ಇಲ್ಲೇನು ಕೇಳ್ಯಾರಪ್ಪ ಅಂದರೆ ನೋಡಿ, ಅಸ್ಥಿರವಾಗಿದ್ದರೆ ಆ ಸಮೀಕರಣ ಪ್ರತಿನಿಧಿಸುವ ರೇಖೆಗಳು ಹೆಂಗಿರ್ತಾವೆ ಅಂತಂದರೆ ಸಮಾಂತರ ರೇಖೆಗಳಾಗಿರ್ತಾವೆ, ಪರಿಹಾರ ಇರೋಲ್ಲ ಅಂತ ಎಂದು ಬರೆಯಿರಿ ಅಂತ ಕೇಳ್ಯಾರ. ಬರೀಬೇಕಷ್ಟೆ. ಓಕೆ? ಇವೆರಡರದ್ದು ಯಾವುದೂ ಇಲ್ಲ. ಇಲ್ಲಿ ಛೇದಿಸುವ ರೇಖೆಯೂ ಇಲ್ಲ, ಏನೂ ಇಲ್ಲ. ಎರಡು ರೇಖಾತ್ಮಕ ಸಮೀಕರಣ ಜೋಡಿಗಳು ಅಸ್ಥಿರವಾಗಿದ್ದು ಅಂತ. ಅಸ್ಥಿರ ಅಂದರೆ ಯಾವಾಗದ ಒಂದೇ ಒಂದದ, ಅದು ಸಮಾಂತರ ರೇಖೆಗಳಿಗೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ವರ್ಜಿಸುವ ವಿಧಾನದಿಂದ ಸಮೀಕರಣವನ್ನು ಬಿಡಿಸುವುದು.
100% ಇರ್ತದೆ ಕ್ವಶನ್ ಇದು 2 ಮಾರ್ಕ್ಸಲ್ಲಿ. ಅದು ವರ್ಜಿಸುವ ವಿಧಾನ ಅಂತಂದ್ರೆ ಈಗ ನೋಡಿರಿ, ಕ್ವಶನ್ ಕೊಟ್ಟರೆ x + y = 14, x - y = 4 ಅದ. ಎರಡು ಕ್ವಶನ್ ಬರ್ಕೋರಿ, ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕ್ಯಾನ್ಸಲ್ ಮಾಡ್ಕೋಬೋದು. x + x ಅಂದರೆ 2x, 14 × 4 = 18 ಆಯಿತು. ಎರಡು ಈ ಕಡೆ ತೊಗೊಂಡು ಭಾಗಾಕಾರ ಆಗುತ್ತೆ, 2 1 2 9 18, 9x = 9 ಆಯಿತು. x = 9 ಬೆಲೆಯನ್ನು ಸಮೀಕರಣ 1ರದಾಗ ತುಂಬಬೇಕು. ಅವಾಗ ನೋಡ್ರಿ 1ರಲ್ಲಿ ತುಂಬಿದೆವಪ್ಪ ಅಂತಂದ್ರೆ ಹೇಗಾಗಿರ್ತದೆ, x + ಕ್ವೆಶನ್ ಬರ್ಕೋರಿ, x ಇದ್ದ ಜಾಗ 9 ಬರ್ಕೋಬೇಕು. ಈ ಕಡೆ ಕಳಿಸ್ರಿ, ನಮ್ಗೆ ವಾಯ್ದು ಯಾವ ಬೇಕಾಗ್ಯದ ಅದು ವ್ಯಾಲ್ಯೂ ಈ ಕಡೆ ಇಟ್ಕೋಬೇಕು, ಉಳಿದು ಕಳಿಸ್ಬೇಕು. 14 × 9 ಹೋದರೆ 5. ಹೌದಾ? ಈ ಥರ ವರ್ಜಿಸುವ ವಿಧಾನ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಎರಡು ಕಡೆ ಇಲ್ಲಿ ಒಂದು ಮೈನಸ್ ಅದ. ಹೌದಾ? ಇಲ್ಲಿ ಪ್ಲಸ್ ಅದ, ಒಂದು ಮೈನಸ್ ಅದ. ಇದು ಮೈನಸ್ ಅದ ನೋಡ್ರಿ, ಈ ಮೈನಸ್ ಅದ. ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಏನು ಮಾಡಬೇಕು, ಕ್ಯಾನ್ಸಲ್ ಆಗ್ತವೆ. ಇದು 5ದಾಗ 3 ಆ್ಯಡ್ ಮಾಡಿದ್ರೆ 8x ಆಯಿತು. 11 13 ಕೂಡಿಸ್ರಿ 24 ಆಗ್ತದೆ. ಹೌದಾ? 24 ಭಾಗಲೇ ಇದು 8 ಅಂತಂದರೆ 8 3 24. x ವ್ಯಾಲ್ಯೂ 3 ಆಯಿತು. x ಬೆಲೆ ಏನಪ್ಪ, 1ರಲ್ಲಿ ಆದೇಶಿಸಿದಾಗ 1ರಲ್ಲಿ ತುಂಬ್ರಿ, ಇಲ್ಲಿ x ಅದಲ್ಲ ಇಲ್ಲಿ ತುಂಬಬೇಕು, ಉಳಿದಿದ್ದೆಲ್ಲ ಸೇಮ್ ಬರ್ಕೋಬೇಕು. ಇದು 3 3 9 ಆಯಿತು. 9 ಈ ಕಡೆ ಇದು ಮೈನಸ್ ಮಾಡಿರಿ, 2ರಿಂದ ಭಾಗ ಮಾಡಿದ್ರೆ 1 ಬರ್ತದೆ. ಇದು ಒಂದು ವರ್ಧಿಸುವ ವಿಧಾನ, ಒಂದು ಮೆಥಡ್. ನೀವು ಪರ್ಫೆಕ್ಟಾಗಿ ನೆನ್ಪಿಟ್ಕೋರಿ. ಉಳಿದ ಎಲ್ಲ ಕ್ವಶನ್ಸ್ಗಳು ಮಾಡಿರಿ, ಪ್ರಾಕ್ಟೀಸ್ ನೋಡಿರಿ. ಎಲ್ಲ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಅವ, ಪ್ರಾಕ್ಟೀಸ್ ಮಾಡಿರಿ. ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ಹೌದಾ? ನೋಡಿರಿ, ಏಪ್ರಿಲ್ 2024, 2022, ಜುಲೈ 22, ಸೆಪ್ಟೆಂಬರ್ 20, ಏಪ್ರಿಲ್ 20, ಏಪ್ರಿಲ್ 19, ಏಪ್ರಿಲ್ 24, ಆಗಸ್ಟ್ 24, ಮಾಡಲ್ ಕ್ವಶನ್ ಪೇಪರ್ 2021. ಇವೆಲ್ಲ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಗೆ ವರ್ಜಿಸುವ ವಿಧಾನ. ಒಂದು ಟೈಮ್ ಮಾಡ್ಕೊರಿ. ಇವೇ ಮತ್ತೇನು ಆಗಿರ್ತಕ್ಕಂಥ ಕ್ವಶನ್ಗಳು ರಿಪೀಟ್ ಆಗೋ ಚಾನ್ಸಸ್ ಇರ್ತದೆ. ಇವೇ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಂದರೆ. ನೆಕ್ಸ್ಟ್ ನೋಡಿ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ನಕ್ಷೆ ವಿಧಾನದಿಂದ ಬಿಡಿಸಬೇಕು. ಹೌದಾ? 4 ಮಾರ್ಕ್ಸ್. ನಿಗದಿಪಡಿಸಿದ ಅಂಕ ಎಷ್ಟಪ್ಪ ಅಂತಂದರೆ 4 ಮಾರ್ಕ್ಸ್ ಕ್ವಶನ್ಸ್ ಅವ ನೋಡ್ರಿ. ಎಲ್ಲ ಕಲಿಕಾಂಶ ನಕ್ಷೆ ವಿಧಾನದಿಂದ ಸಮೀಕರಣ ಬಿಡಿಸೋದು ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ ಇದು. 4 ಮಾರ್ಕ್ಸಲ್ಲಿ ಕೇಳ್ತಾರೆ. ಹೌದಾ? ಯಾವ ರೀತಿ ಸಾಲ್ವ್ ಮಾಡಬೇಕಪ್ಪ ಅಂತಂದರೆ, 2 ಇಕ್ವೇಷನ್ ಅವರು ಕೊಟ್ಟಿರ್ತಾರೆ. ಏನಿಲ್ಲ, ಎಕ್ಸ್ ವ್ಯಾಲ್ಯೂ 0 1 2 3 ಎಷ್ಟಪ್ಪ ಅಂದ್ರೆ 2 ಇಲ್ಲ 3 ತೊಗೋರಿ, ಯಾವ್ದು ನಡೀತದೆ, 2 ತೊಗೊಂಡ್ರೂ ನಡೀತದೆ. ಕರೆಕ್ಟಾಗಿ ಇಕ್ವೇಷನ್ ನಿಮಗೆ ಸಮೀಕರಣ ಹಾಕೋಕ್ಕೆ ಬರಬೇಕು. ಹೌದಾ? ಈ ಜಸ್ಟ್ ಏನಪ್ಪ ಅಂದರೆ, ಈಗ ವಾಯ್ ಸಪ್ರೇಟ್ ಮಾಡ್ಕೊಂಡು ವಾಯ್ ವ್ಯಾಲ್ಯೂ ಬೇಕಾಗಿರ್ತಲ್ಲ, ವಾಯ್ ಈ ಕಡೆ ಇಟ್ಕೊಂಡು ಉಳಿದೆಲ್ಲ ಈ ಕಡೆ ತೊಗೊಂಡು ಎಕ್ಸ್ ವ್ಯಾಲ್ಯೂ ಸಪ್ರೇಟ್ ಮಾಡ್ಕೊತ ಬರ್ರಿ. ಇಲ್ಲಿ ಎಕ್ಸ್ ಅದ 0 ತೊಗೊಂಡು 7 ಉಳಿತು. ಇಲ್ಲಿ 7ರದ 1 ತೆಗಿ, ಮತ್ತು ಎಕ್ಸ್ ವ್ಯಾಲ್ಯೂ 1 ಹಾಕ್ಬೇಕು, 6 ಆಯಿತು. 7ದಾಗ 2 ತೆಗೆದ್ರೆ 5 ಆಯಿತು. 7ದಾಗ 3 ತೆಗೆದ್ರೆ 4 ಆಯಿತು. ಅಷ್ಟು ಏನಪ್ಪ ಅಂದರೆ ಬಾಕ್ಸಲ್ಲಿ ಬರೆದು ಬಿಡಬೇಕು. ಅದೇ ಥರ ಈಗ ನೋಡಿರಿ, ಎರಡನೇದು 3 ಇದೆ. ಇಲ್ಲಿ 3x - y = 1 ಅದ. ವಾಯ್ ಇಲ್ಲೇ ಇಟ್ಕೊಂಡ್ರೆ ಏನು ಮಾಡ್ರಿ, ವಾಯ್ನೇ ಕಡೆ ತೊಗೋರಿ, ಇದು 1 ಈ ಕಡೆ ತೊಗೋರಿ, -1 ಆಯಿತು. ಹೌದಾ? ಈಗ ವಾಯ್ ಇದ್ದ ಜಾಗ ಈಗ ನೋಡಿ, ವಾಯ್ ವ್ಯಾಲ್ಯೂ ಬೇಕಾಗ್ಯದ. ಎಕ್ಸ್ ಜಾಗ ಏನು ಮಾಡಿರಿ, 0 1 2 3 ವ್ಯಾಲ್ಯೂಗಳು ನಾವು ಸಪ್ರೇಟ್ ಮಾಡ್ಕೋತ ಹೋಗ್ಬೇಕು. ಈಗ 3 × 0 0 ಆಯಿತು. ಅದಕ್ಕೆ -1 ಅಂದರೆ -1. 3 1 3 1 3, 3ದಾಗ 1 ತೆಗೆದ್ರೆ 2 ಆಯಿತು. 3 2 6, 6ದಾಗ 1 ಕಳೆದ್ರೆ 5, 3 3 9 10, 9ದಾಗ 1 ತೆಗೆದ್ರೆ 8. ಇವೆಲ್ಲ ಏನಪ್ಪ ಅಂದರೆ ವ್ಯಾಲ್ಯೂಗಳು ಇಲ್ಲಿ ಬಾಕ್ಸ್ನಲ್ಲಿ ಬರೆದು ಬಿಡಬೇಕು. ಇವೆರಡು ಬಾಕ್ಸ್ ರೆಡಿ ಮಾಡಿದ್ರೆ 2 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ನಿಮ್ಗೆ. ಇವು ನೋಡಪ್ಪ ಅಂತಂದರೆ ಇವೇನು ಮಾಡ್ಬೇಕಂದ್ರೆ, ಇವೇ ಬಾಕ್ಸ್ ನೋಡ್ಕಿಸಿದ್ರೆ ಕೆಳಗಡೆ ಗ್ರಾಫ್ ಹಾಕಬೇಕು. ಹೌದಾ? ಇಲ್ಲಿ ಗ್ರಾಫ್ ಕೊಟ್ಟರೆ ಇಲ್ಲಿ ನೋಡಿ 0 7, ಇಲ್ಲಿ 0 ಹಿಡ್ಕೊಂಡು 7 ಇಲ್ಲಿ ಬರಬೇಕು. ಇಲ್ಲಿ 1 ಅದ, 1 ಹಿಡ್ಕೊಂಡು 6 ಇಲ್ಲಿ ಬರಬೇಕು. 2 ಅದ, 2 ಹಿಡ್ಕೊಂಡು 5 ಬರಬೇಕು. 3 ಅದ, 3 ಇಲ್ಲಿ ಹಿಡಿಬೇಕು ತೆಳಗೆ. ಎಕ್ಸ್ ಮೇಲೆ 3, ವಾಯ್ ಮೇಲೆ 4 ಬರುತ್ತಾನೆ, ಇಲ್ಲಿ ಮಾರ್ಕ್ ಮಾಡಬೇಕು. ಇವೇನಪ್ಪ ಅಂದರೆ ಸ್ಕೇಲಿಲ್ಲಿ 3 ಪಾಯಿಂಟ್ಗಳು ಜಾಯಿನ್ ಮಾಡ್ಕೋಬೇಕು. ಅದೇ ಥರ ಈಗ 0 ಅದ, -1. ಇಲ್ಲ 0 ಅಂತಂದರೆ -1. ಇಲ್ಲಿ ಅದ 0 ಹಿಡ್ಕೊಂಡು ಇಲ್ಲಿ -1 ಬರಬೇಕು. ಆಮೇಲೆ ಸೆಕೆಂಡ್ ನೋಡ್ರಿ, ಇಲ್ಲಿ 1 ಅದ, 1 ಇದ್ದರೆ 2 ಹೋಗ್ಬೇಕು. ಇಲ್ಲಿ 1 ಅದ, ಇಲ್ಲಿ 2 ಇಲ್ಲದ, ಇಲ್ಲದ. ಆಮ್ಯಾಗೆ 2 ಹಿಡ್ಕೊಂಡು 5 ಬಲ್ಲಿ ಹೋಗ್ಬೇಕು. 2 ಹಿಡ್ಕೊಂಡು ಇಲ್ಲಿ 5 ಬಲ್ಲಿ ಇಲ್ಲೇ ಬರ್ತದೆ. 3 ಎಲ್ಲದ, 3 ಇದೆ, ಇಲ್ಲಿ 8 ಬಲ್ಲೆಕ್ಕೆ ಹೋಗ್ಬೇಕು ನಾವು. ಹೌದಾ? 8 ಅಂತಂದರೆ ಈ ಕಡೆ ಪೂರ ಮೇಲೆ ಬರ್ತದೆ. ಸಾಕು, ಇಷ್ಟೇ ನೋಡ್ರಿ, ಈ ಕಡೆ ಬರ್ತೀವಿ. ಇಲ್ಲಿ ಇವು ಅಷ್ಟು ಏನಪ್ಪ ಅಂದರೆ 3 ಪಾಯಿಂಟ್ ಕಲ್ತ್ರೆ ಸಾಕು ನಮಗೆ ಗ್ರಾಫಲ್ಲಿ. ಹೌದಾ? ಈ ಥರ ಗ್ರಾಫ್ ರೆಡಿ ಆಗಿರ್ತದೆ. ಈ ಸ್ಕೇಲ್ ಕಂಪಲ್ಸರಿ ಬರ್ರಿ. ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸ್ ಎಲ್ಲ ಕಡೆ ಸೇಮ್ ಇತ್ತಂದ್ರೆ 1 ಸೆಂಟಿಮೀಟ್ರ್ = 1 ಯೂನಿಟ್ ಅಂತ ಬರೆದು ಬಿಡ್ರಿ. ಇದು ಯಾವ ಸಮೀಕರಣದು ಲೈನ್ ಅದ ಅಲ್ಲಿ ಸಮೀಕರಣ ಬರ್ಕೋರಿ. ಇದು ಯಾವುದ್ರದ್ದು ಸಮೀಕರಣದ ಇಲ್ಲಿ ಬರೀರಿ. ಹೌದಾ? ಇಷ್ಟು ಡ್ಯಾಟಸ್ ಹಾಕಿ ಇಲ್ಲಿ ತೊಗೊಳ್ಳಿ. ಇವೆಲ್ಲಿ ಮೀಟ್ ಆಗಿರ್ತಾವೆ ಲೈನ್ಸ್ಗಳು,
ಡ್ಯಾಶಸ್ ತೊಗೊಂಡು ಈ ಕಡೆ ತೊಗೋಬೇಕು, ಇಲ್ಲಿ ತೊಗೋಬೇಕು. ಯಾಕಂತಂದ್ರೆ ಈ ಕಡೆ ಇರ್ತಕ್ಕಂಥದ್ದು ವಾಯ್ ವ್ಯಾಲ್ಯೂ ಇರ್ತದೆ, ಇಲ್ಲಿ ತೆಳಗೆ ಬಂದಿದ್ದು ಎಕ್ಸ್ ವ್ಯಾಲ್ಯೂ ಇರ್ತದೆ. ಇಲ್ಲಿ ಕಂಪಲ್ಸರಿ ಎಕ್ಸ್ ವ್ಯಾಲ್ಯೂ ವಾಯ್ ವ್ಯಾಲ್ಯೂ ಬರೀಲೇಬೇಕು ನೀವು. ಹೌದಾ? ಇಷ್ಟಪ್ಪ ಅಂತಂದರೆ ಇದು ಗ್ರಾಫ್ ಇರ್ತಕ್ಕಂಥ ಪ್ರಾಬ್ಲಮ್. ಹೌದಾ? ಗ್ರಾಫ್ ಪ್ರಾಬ್ಲಮ್ ಕೆಲವಪ್ಪ ಅಂದರೆ ಪ್ರಾಕ್ಟೀಸ್ಗೋಸ್ಕರ ಇಲ್ಲಿ ಕ್ವಶನ್ಸ್ ಅವ ನೋಡ್ಕೊರಿ. ಇಲ್ಲಿ ಎಷ್ಟು ಬೇಕಷ್ಟು ಕ್ವಶನ್ಸ್ ಅದಾವ. ಒಂದು 16 ಕ್ವಶನ್ಸ್ ಅವ. ಬರೀ ಗ್ರಾಫ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ, ನೋಡ್ಕೋತವ್ರಿ. ಹೌದಾ? ಇದ್ರದ್ದು ಆನ್ಸರ್ ಬೇಕಾದ್ರೂ ಕೂಡ ಇಲ್ಲಿ ಅದಾವ. ಹೌದಾ? ಇವೆಲ್ಲ ಗ್ರಾಫ್ ಹಾಕಿ ಪ್ರಾಕ್ಟೀಸ್ ಮಾಡಿರಿ ಮನೆಯಲ್ಲಿ. ಹೌದಾ? ಕ್ಲಿಯರಾಗಿ ನೋಡ್ಕೊರಿ. ಕ್ವಶನ್ಸ್ಗಳು ಎಲ್ಲಿಪ್ಪ ಅಂತಂದರೆ 16 ಕ್ವಶನ್ಸ್ ಅದಾವೆ. ಹೌದಾ? ಇಲ್ಲಿ ತನಕ ಅದಾವೆ. ಇವೆಲ್ಲ ಏನಪ್ಪ ಅಂದರೆ ನೀವು ಪ್ರಾಕ್ಟೀಸ್ ಮಾಡ್ಬೋದು ಮನೆಯಲ್ಲಿ ಇರ್ತಾ. ಓಕೆ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಇನ್ನೂ ಇಂಪಾರ್ಟೆಂಟ್ ಇರ್ತಕ್ಕಂಥ ಚಾಪ್ಟರ್ಗಳನ್ನು ನೋಡೋಣ. ಓಕೆ, ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.